ಶೃಂಗೇರಿಯಲ್ಲಿ ನನ್ನ ದಿನ ಶುರಾದದ್ದು ಬೆಳಿಗ್ಗೆ 6:45-7 ಗಂಟೆಗೆ. ದ ವ್ಯೂ ವಾಸ್ ಬ್ಯೂಟಿಫುಲ್. ತುಂಗಾ ರಿವರ್. ನಾನ್ ಶೃಂಗೇರಿಗೆ ಬಂದದ್ದು ಚಾತುರ್ಮಾಸದ ಗುರುದರ್ಶನಕ್ಕೆ ಅಂತ ಹೇಳಿ. ಅದಕ್ಕಿಂತ ಮೊದಲು ದೇವಿ ದರ್ಶನ ಮಾಡ್ಕೊಂಡು ಬರುವ ಅಂತ ಹೇಳಿ ಟೆಂಪಲ್ ಹೊರಟಿದ್ದೇವೆ. ಸೊ ಕ್ವಿಕ್ಲಿ ಗಾಟ್ ರೆಡಿ ಅಂಡ್ 7:45 ಹೊತ್ತಿಗೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ದ ಅಟ್ಮಾಸ್ಫಿಯರ್ ಆಫ್ ಮಾರ್ನಿಂಗ್ ಟೆಂಪಲ್ ರೋಡ್ ಈಸ್ ಕಂಪ್ಲೀಟ್ಲಿ ಡಿಫರೆಂಟ್ ದ್ಯಾನ್ ದ ನೈಟ್ ಒನ್ ಅಂಡ್ ಬೋತ್ ಆರ್ ಆಸಮ್. ದೇವಿಗೆ ಅಂತ ಹೇಳಿ ಸ್ವಲ್ಪ ಮಲ್ಲಿಗೆ ಹೂ ತಗೊಂಡು ಹೋದ್ವಿ ಅಂಡ್ ಸರ್ಪ್ರೈಸಿಂಗ್ಲಿ ಟೆಂಪಲ್ ಅಲ್ಲಿ ಆಲ್ಮೋಸ್ಟ್ ಕ್ರೌಡ್ ಏನೂ ಇರಲಿಲ್ಲ. ಪೂಜೆ ನಡೀತಾ ಇತ್ತು ಅಂಡ್ ವಿ ಗಾಟ್ ಸಚ್ ಅ ಬ್ಯೂಟಿಫುಲ್ ಅಂಡ್ ಡಿವೈನ್ ದರ್ಶನ ಆಫ್ ಶಾರದಾಂಬೆ. ಪಕ್ಕದಲ್ಲೇ ಇದ್ದ ಗುರು ಆದಿಶಂಕರಾಚಾರ್ಯರ ದೇವಸ್ಥಾನಕ್ಕೆ ಹೋಗಿ ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡಾಗುವಾಗ ಆಲ್ಮೋಸ್ಟ್ 9:15 ಕಳೆದಿತ್ತು. ವಿ ವೇರ್ ಹಂಗ್ರಿ. ಒಂದು ಸ್ಮಾಲ್ ಲೋಕಲ್ ಪ್ಲೇಸ್ ಗೆ ಅಂತ ಬ್ರೇಕ್ಫಾಸ್ಟ್ ಗೆ ಹೋಗಿದ್ವಾಯ್ತು. ಆ ಪ್ಲೇಸ್ ನೋಡಿದ್ರೆ ನಮ್ಮ ಮನೆ ತರನೇ ಫೀಲ್ ಆಯ್ತು. ಬಿಸಿ ಬಿಸಿ ಇಡ್ಲಿ, ಸಾಂಬಾರ್, ಚಟ್ನಿ, ಹಾಗೆ ಫ್ರೆಶ್ಲಿ ಮೇಡ್ ವಡಾ, ವೆರಿ ಯಮ್. ದೇ ವಾಸ್ ದಿಸ್ ಓಲ್ಡ್ ಲೇಡಿ. ಶಿ ವಾಸ್ ವೆರಿ ಸ್ವೀಟ್. ಶಿ ವಾಸ್ ಟ್ರೀಟಿಂಗ್ ಅಸ್ ವೆರಿ ವೆಲ್. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ರೂಮ್ ಗೆ ರಿಟರ್ನ್ ಆಗ್ತಾ ಇರುವಾಗ ನಂಗೊಂದು ಗಾಜಿನ ಬಳೆ ಅಂಗಡಿ ಕಂಡಿತ್ತು. ಮೈ ಫೇವ್ರೇಟ್ ಥಿಂಗ್. ನಂಗೆ ಬೇಕಾದಂತ ಕಲರ್ಸ್ ಎಲ್ಲ ಚೂಸ್ ಮಾಡಿ ತಗೊಂಡೆ. ದೆನ್ ರಿಟರ್ನ್ ಟು ರೂಮ್, ಗಾಟ್ ರೆಡಿ ಇನ್ ಮೈ ಸ್ಯಾರಿ ಫಾರ್ ಗುರುದರ್ಶನ. ಈ ದಿನ ಶೃಂಗೇರಿಯಲ್ಲಿ ಸ್ವಲ್ಪ ಮಳೆ ಬರ್ತಾ ಇತ್ತು. ಫೈನಲಿ ವಿ ಗಾಟ್ ಗುರುದರ್ಶನ ಅಂಡ್ ಆಶೀರ್ವಚನ. ಇವತ್ತು ಜಗದ್ಗುರುಗಳು ಸಂಸ್ಕಾರ, ಯೋಗ ಮತ್ತೆ ಧರ್ಮದ ಬಗ್ಗೆ ನಮ್ಗೆಲ್ಲ ಈಸಿಯಾಗಿ ಅರ್ಥ ಆಗುವಾಗೆ ತಿಳಿಸಿದ್ರು. ಐ ಫೆಲ್ಟ್ ಸೋ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್. ಮತ್ತೆ ದೇವಿ ಅನ್ನಪ್ರಸಾದ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕ್ಯಾಂಡೀಸ್ ಎಲ್ಲ ಶಾಪ್ ಮಾಡಿ ಕರೆಕ್ಟ್ ಆಫ್ಟರ್ನೂನ್ 2:30ಗೆ ಮನೆಗೆ ಹೊರಟ್ವಿ. ಇಷ್ಟೊತ್ತಿಗೆ ಆಲ್ರೆಡಿ ಮಳೆ ಕೂಡ ಶುರು ಆಗಿತ್ತು. ಎಸ್ಕೆ ಬಾರ್ಡರ್ ನ ಪಾಸ್ ತಗೊಂಡು ನಾವು ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿದ್ವಿ. ಆನ್ ದ ವೇ ವಿ ವೆಂಟ್ ಟು ಮೀಟ್ ಅವರ್ ಕ್ಲೋಸ್ ರಿಲೇಟಿವ್, ಹ್ಯಾಡ್ ಸಮ್ ಟೀ, ಸ್ನಾಕ್ಸ್ ಅಂಡ್ ಲಾಟ್ಸ್ ಆಫ್ ಕಾನ್ವರ್ಸೇಷನ್ಸ್. ದಿಸ್ ಡೇ ಐ ಗಾಟ್ ದೇವಿ ದರ್ಶನ, ಗುರು ದರ್ಶನ, ಆಶೀರ್ವಚನ and met good people as well as lots of memories. I reached home feeling happy, peaceful and truly grateful. That's it for today. Thanks for watching. Bye.